ಸಾಕಷ್ಟು ಉತ್ತಮ ವಿಚಾರ ಇದೆ. ಆ್ಯಕ್ಚುಲಿ ಇಷ್ಟು ಡಿಟೇಲಾಗಿ ಬಹುತೇಕವಾಗಿ ಗೊತ್ತಿರೋದೇ ಇಲ್ಲ. ಎಷ್ಟು ಏನೋ ಒಂದು ಅವಕಾಶ ಸಿಗುತ್ತೆ ಅನ್ನೋದು, ಏನೋ ಒಂದು ಆಸೆ ಇರುತ್ತೆ, ನಾನು ಹೊರದೇಶಕ್ಕೆ ಹೋಗಿ ಏನೋ ಒಂದಿಷ್ಟು ಚೆನ್ನಾಗಿರಬಹುದೇನೋ ಅನ್ನುವಂಥದ್ದು. ಅದರ ಜೊತೆಗೆ ನಾವೀಗ ನಾರ್ತ್ ಇಂಡಿಯಾದಲ್ಲಿ ಅದು ಕೆಲವು ರಾಜ್ಯಗಳಲ್ಲಿ ಗಮನಿಸ್ತೀವಿ, ಡಂಕಿ ರೂಟಿಂದ ಹೋಗುವಂಥದ್ದು. ಅಂದರೆ ಅಕ್ರಮವಾಗಿ ಹೋಗಿ ಅಲ್ಲಿ ಹೋಗ್ಬಿಟ್ರೆ ಸಾಕಪ್ಪ, ನಮಗೆಲ್ಲ ಫೆಸಿಲಿಟಿ ಸಿಕ್ಬಿಡುತ್ತೆ, ನಾವು ಆರಾಮಾಗಿರ್ಬೋದು ಅನ್ನುವಂಥ ಮನಸ್ಥಿತಿಗಳು ಇರ್ತವೆ. ಬಹುತೇಕವಾಗಿ ನಮ್ಮ ಕನ್ನಡಿಗರು ಕಡಿಮೆ ಕಂಪೇರ್ ಮಾಡಿದಾಗ ಆ ಥರ. ಬಟ್ ಇಂಥ ಒಂದೇನಾದರೂ ಕ್ರಮವನ್ನು ತೆಗೆದುಕೊಳ್ಬೇಕು ಅಥವಾ ಬೈ ಹುಕ್ ಆರ್ ಕ್ರುಕ್ ನಾನು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕು ಅನ್ನೋಂಥ ಮನಸ್ಥಿತಿ ಯಾರಿಗಾದ್ರೂ ಇದ್ದರೆ ಡಿಫಿಕಲ್ಟೀಸ್ ಏನು ಅವ್ರು ಫೇಸ್ ಮಾಡಬೇಕಾಗುತ್ತೆ? ಖಂಡಿತ ಇಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ನಾನೀಗ ಸೌದಿ ಅರೇಬಿಯಾದ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಪ್ರಪಂಚದ ಎಲ್ಲ ಮೂಲೆಯಿಂದ, ನಮ್ಮ ಭಾರತ ಒಂದೇ ಅಲ್ಲ, ಬಾಂಗ್ಲಾದೇಶ್ ಇರ್ಬೋದು, ಪಾಕಿಸ್ತಾನೀಸ್ ಇರ್ಬೋದು, ಶ್ರೀಲಂಕನ್ಸ್ ಇರ್ಬೋದು, ಪ್ರಪಂಚದ ಎಲ್ಲ ಮೂಲೆಯಲ್ಲಿರುವಂಥ ಮುಸಲ್ಮಾನರು ಉಮ್ರಾ ಅಥವಾ ಹಜ್ ಒಂದು ವೀಸಾಗೆ ಬರ್ತಾರೆ. ಬಹುತೇಕ ಜನ ಉಮ್ರಾಗೆ ಬರ್ತಾರೆ. ಹಜ್ ಆದರೆ ಒಂದು ಸೀಸನ್ನಲ್ಲಿ ಮಾತ್ರ ವೀಸಾ ಪ್ರೊವೈಡ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಲಿಮಿಟೆಡ್ ನಂಬರ್ಸ್ ಇರುತ್ತೆ. ಬಟ್ ಉಮ್ರಾಗೆ ಬಂದು ಆ ವೀಸಾ ಅವಧಿ ಮುಗಿದೋದ್ರೂ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅಂಥ ಟೈಮ್ನಲ್ಲಿ ನಾವು ನೋಡಿದಾಗೆ ಫ್ರೀಕ್ವೆಂಟಾಗಿ ಪೀರಿಯಾಡಿಕಲಿ ಅವ್ರು ಏನು ಮಾಡ್ತಾರೆ, ರ್ಯಾಂಡಮ್ಮಾಗಿ ಚೆಕ್ ಮಾಡ್ತಾರೆ ರೋಡಲ್ಲಿ. ಸೊ ಅಲ್ಲಿದು ರೆಸಿಡೆಂಟ್ ಪರ್ಮಿಟ್ ಅಂತ ಹೇಳಿ ನಾವು ಇಕಾಮ ಅಂತ ಹೇಳ್ತೀವಿ, ಇಕಾಮ ನಂಬರ್ಸ್ ಚೆಕ್ ಮಾಡ್ತಾರೆ, ಅದು ವ್ಯಾಲಿಡಿಟಿ ಚೆಕ್ ಮಾಡ್ತಾರೆ. ಅದಿಲ್ಲ ಅಂತ ಹೇಳಿದ್ರೆ ಸೀದಾ ತೊಗೊಂಡೋಗಿ ಒಂದಿನ ಜೈಲಲ್ಲಿ ಇರಿಸ್ತಾರೆ. ನೆಕ್ಸ್ಟ್ ಅವ್ರದ್ದು ಡೇಟಾ ಯಾವ ಕಂಟ್ರಿ ಯಾವ ಇದು ಅಂತ ಹೇಳಿ ವೆರಿಫೈ ಮಾಡಿ ಅವ್ರನ್ನ ಸೀದಾ ಕರ್ಕೊಂಡೋಗಿ ಡಿಪೋರ್ಟ್ ಮಾಡ್ತಾರೆ. ಇನ್ನು ಅವ್ರ ಲೈಫ್ ಟೈಮ್ ಆ ದೇಶಕ್ಕೆ ಬರಲಿಕ್ಕೆ ಬರಲ್ಲ. ಅಲ್ಲ, ಈ ನಮ್ಮ ದೇಶದ ಥರ ಜನ ಇಲ್ವಾ ಅಲ್ಲಿ? ಇಲ್ಲಿ ನಮ್ಮ ದೇಶದಲ್ಲಿ ಅಕ್ರಮವಾಗಿ ಬಂದಿರೋಂಥ ಬಾಂಗ್ಲಾದೇಶಿಗರಿಗೂ ಇಲ್ಲಿ ನಾವು ಆಧಾರ್ ಕಾರ್ಡ್ ಕೊಡ್ತೀವಿ, ಅವರಿಗೆ ರೇಷನ್ ಕಾರ್ಡ್ ಕೊಡ್ತೀವಿ, ನೀವು ವೋಟ್ ಹಾಕಿಯಪ್ಪ ಅಂತೀವಿ, ಅವ್ರಿಗೆ ಮನೆಗಳನ್ನ ಕೊಡ್ತೀವಿ. ಆಮೇಲೆ ರೋಹಿಂಗಾಗಳು ಬಂದರೆ ವೆಲ್ಕಮ್ ಮಾಡ್ಕೊಂಡು ಅವ್ರಿಗೂ ನೀವು ಅಕ್ರಮವಾಗಾದ್ರೂ ಬನ್ನಿ, ಸಕ್ರಮವಾಗಿ ಬಂದಿದ್ದೀರಲ್ವಾ, ಇದು ಛತ್ರ ಇಲ್ಲಿ ಇದ್ದುಬಿಡಿ, ನಿಮ್ಮನ್ನು ನಾವು ವಾಪಸ್ ಕಳಿಸಲ್ಲ. ವಾಪಸ್ ಕಳಿಸ್ಬೇಕಂದ್ರೆ NRC ತರಬೇಕಂದ್ರೆ ಸರ್ಕಾರದ ಮೇಲೆ ಒತ್ತಡಗಳು ಬರ್ತವೆ, ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತವೆ. ಆ ಥರ ಜನ ಅಲ್ಲಿಲ್ವಾ? ಇಲ್ಲ ರಾಘವೇಂದ್ರ ಅವರೇ, ಅದು ಅಂಥದ್ದೆಲ್ಲ ಅಸಾಧ್ಯ ಅಂತ ಹೇಳ್ಬೋದು. ನಾನು ಹೇಳಿದಾಗೆ ಈ ಥರದ್ದು ಎಲ್ಲಿ ಅಂದರೆ ನಮ್ಮವರೇ ಸಹಾಯ ಮಾಡೋದು ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ. ಯಾರೋ ಹೊರಗಿಂದ ಬಂದರೆ ಅವ್ರು ನೇರವಾಗಿ ಯಾವುದಕ್ಕೂ ಆಕ್ಸೆಸಿಬಿಲಿಟಿ ಸಿಗೋಲ್ಲ. ನಮ್ಮಲ್ಲೇ ಯಾರೋ ಒಬ್ಬರು ಸಹಾಯ ಮಾಡ್ತಾರೆ, ಅವ್ರುಗಳೆಲ್ಲ ಈ ಆ್ಯಕ್ಸಸ್ಗಳನ್ನ ತೊಗೊಳ್ತಾರೆ. ಈಗ ನೀವು ಹೇಳ್ದಂಗೆ ಆಧಾರ್ ತೊಗೊಳ್ಬೋದು, ರೇಷನ್ ಕಾರ್ಡ್ ತೊಗೊಳ್ಬೋದು, ಇನ್ನೊಂದು ಫಲಾನುಭವಿಗಳಾಗ್ಬೋದು. ಹೇಗೆ ನಮ್ಮವರು ಯಾರೋ ಹಣದಾಸೆಗೆ ಅವ್ರಿಗೆ ಅಥವಾ ಮತ್ತೊಂದು ಆಮಿಷಕ್ಕೋಸ್ಕರ ಬಲಿಯಾಗಿ ಅವ್ರಿಗೆ ಸಹಾಯ ಮಾಡ್ತಾರೆ. ಬಟ್ ವಿದೇಶದಲ್ಲಿ ಹಾಗಿಲ್ಲ. ಅಲ್ಲಿಯ ಕಾನೂನುಗಳು ಭಾಳ ಸ್ಟ್ರಿಕ್ಟ್ ಆಗಿದೆ. ನಾನು ಹೇಳ್ದಂಗೆ ಇಂಥದ್ದೊಂದು ಎಕ್ಸಾಂಪಲ್ಸ್ ನಾನು ಹೇಳಿದೆ. ಈಗ ಇಲ್ಲೀಗಲ್ ಎಮಿಗ್ರೆಂಟ್ಸ್ ಬಂದು ಆ ವೀಸಾ ಅವಧಿ ಮುಗಿದ ಮೇಲೂ ಅಲ್ಲಿ ಉಳ್ಕೊಂಡ್ಬಿಟ್ಟಿರ್ತಾರೆ. ಇಂಥದ್ದು ಹೆಚ್ಚಿದೆ ವಿನಃ ನೀವು ಹೇಳ್ದಂಗೆ ಇನ್ನೊಂದು ದೇಶದ ಪ್ರಜೆ ನಾವು ಆ ದೇಶದಲ್ಲಿ ಹೋಗಿ ಅಲ್ಲಿಯ ಪೌರತ್ವ ಪಡೆಯೋದು ಇಂಪಾಸಿಬಲ್ ಇನ್ ಮಿಡಲ್ ಈಸ್ಟ್. ಆಮೇಲೆ ಈ ಅನಿವಾಸಿ ಕನ್ನಡಿಗರ ವಿಚಾರಕ್ಕೆ ಬರೋದಾದರೆ, ಈಗ ಒಂದು ಮಾತಿದೆ, ಒಬ್ಬ ಮಲಯಾಳಿ ಬಂದರೆ ಇಡೀ ಕೇರಳನೇ ಅವ್ರ ಜೊತೆ ಕರ್ಕೊಂಡ್ಬರ್ತಾರೆ ಅಂತೇಳಿ. ಅದು ಯಾವುದೇ ಬಿಸ್ನೆಸ್ ಇರ್ಬೋದು ಅಥವಾ ಸಂಸ್ಥೆಗಳ ಕೆಲಸ ಇರ್ಬೋದು ಅಥವಾ ಯಾವುದೇ ದೇಶದಲ್ಲಿ ಇರ್ಬೋದು. ಅದೇ ರೀತಿಯಾಗಿ ಒಬ್ಬ ತಮಿಳಿಯನ್ ಬಂದರೆ ತನ್ನ ಇಡೀ ತಮ್ಮ ಇಡೀ ಊರನ್ನೇ ಕರ್ಕೊಂಡ್ಬರ್ತಾರೆ ಅನ್ನುವಂಥ ಮಾತುಗಳು. ತೆಲುಗುಗಳದ್ದು ಕೂಡ ಅಷ್ಟೇ ಲಾಬಿ ಇದೆ ವಿದೇಶಗಳು, ಎಸ್ಪೆಷಲಿ ಅಮೆರಿಕ ಇರ್ಬೋದು ಅಥವಾ ಕೆನಡಾ ಇರ್ಬೋದು, ಇಲ್ಲೆಲ್ಲ. ಆದರೆ ನಾವು ಕನ್ನಡಿಗರು ಅಲ್ಲೂ ಕೂಡ ಹಾಗೇನ, ಇಲ್ಲೂ ಕೂಡ ಅಷ್ಟು ಒಗ್ಗಟ್ಟು ತೋರಿಸೋದಿಲ್ಲ. ಅಲ್ಲೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆಯಾ? ಇಲ್ಲ, ಹಾಗಾಗಲ್ಲ. ನೀವು ಹೇಳಿದ್ದು ನನ್ನ ಸ್ವಂತ ಅನುಭವ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಭಾಷೆಗೆ ಎಂಥ ಶಕ್ತಿ ಇದೆ ಅಂದರೆ ಅದೊಂದು ವಿಶೇಷವಾದ ಶಕ್ತಿ ಇದೆ. ನೀವು ಎಲ್ಲಾದರೂ ಹೋಗಿ ವಿದೇಶದಲ್ಲಿ ಯಾವುದೋ ಒಂದು ಶಾಪಿಂಗ್ ಮಾಲಲ್ಲೋ ಅಥವಾ ಯಾವುದೋ ರೆಸ್ಟೋರೆಂಟಲ್ಲೋ ಕೂತ್ಕೊಂಡು ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲಾದರೂ ನೀವು ಯಾರಾದರೂ ಫೋನಲ್ಲಿ ಮಾತಾಡ್ತಾ ಇರೋದು ಕನ್ನಡ ಕೇಳಿದ್ರೆ ನಿಮ್ಮ ಕಿವಿ ಅಗಲಾಗೋಗುತ್ತೆ ಒಂದೇ ಸರಿ. ಅವನು ಯಾವ ಊರು ಅಂತ ಯಾರೂ ಕೇಳಲ್ಲ, ಯಾವ ಜಾತಿ ಅಂತ ಯಾರೂ ಕೇಳಲ್ಲ. ಕನ್ನಡ ನಮ್ಮನ್ನು ಕನೆಕ್ಟ್ ಮಾಡುತ್ತೆ. ಆ ಶಕ್ತಿ ನಮ್ಮ ಕನ್ನಡಕ್ಕಿದೆ. ಮತ್ತು ಕನ್ನಡ ಒಗ್ಗೂಡಿಸುತ್ತೆ ನಮ್ಮನ್ನು. ನಾವು ಇಲ್ಲಿದ್ದಾಗ ಮಾತ್ರ ನಾವು ಹೇಳಿದ್ವಲ್ಲ, ಈ ಜಾತಿ, ಭಾಷೆ, ಊರು, ಪ್ರಾಂತ್ಯ ಇವುಗಳಿಂದ ಬೇರ್ಪಡಿಸ್ತೀವಿ. ಬಟ್ ವಿದೇಶದಲ್ಲಿ ಹೋದ್ರೆ ಹಾಗಲ್ಲ. ಕನ್ನಡ ಅಷ್ಟೇ, ಬೇರೆ ಇನ್ನೊಂದು ಎಲಿಮೆಂಟ್ಸ್ ನಾವು ನೋಡೋದೇ ಇಲ್ಲ. ಹಾಗಾದರೆ ಯಾಕೆ ಬರೋಂಥ ಮತ್ತೊಂದು ಪ್ರಶ್ನೆ ಅಂದರೆ, ಈಗ ಅಲ್ಲಿ ಒಂದಿಷ್ಟು ಅಪರ್ಚುನಿಟೀಸ್ಗಳು ಇರ್ತವೆ. ಏನಾದರೂ ಒಂದು ಕಾಮನ್ ಫೋರಮ್ ಅಂತ ಕನ್ನಡಿಗರು ಮಾಡ್ಕೊಂಡಿದ್ದಾರೆ, ಅಲ್ಲಿ ಶೇರ್ ಮಾಡುವಂಥದ್ದು, ಈ ಥರ ಒಂದು ಅಪರ್ಚುನಿಟಿಗಳಿದ್ದಾವೆ, ನೀವು ಬಂದ್ಬೋದು ಅಥವಾ ನಿಮಗೆ ಗೊತ್ತಿದ್ದವ್ರನ್ನ ರೆಫರ್ ಮಾಡಿ ಅಂತ, ಅಥವಾ ದೇಶದಲ್ಲಿ ಇರುವಂಥವ್ರಿಗೆ ಯುವಕರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಆ ಥರ ಒಂದು ಪೋರ್ಟಲ್ಸ್ ಏನಾದರೂ ಇದಾವೆ, ಆ ಥರ ಸಿಸ್ಟಮನ್ನು ಡೆವಲಪ್ ಮಾಡಿದ್ದಿದೆಯಾ? ಖಂಡಿತ ಇದೆ. ಯಾವ ಥರದ್ದಿದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಈಗ ಕಮ್ಯುನಿಟಿ ಸಪೋರ್ಟ್ ಮಾಡಲಿಕ್ಕೆ ಫಾರ್ ಎಕ್ಸಾಂಪಲ್ ಸಣ್ಣ ಉದಾಹರಣೆ ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ರಿಯಾದ್ ಕನ್ನಡ ಬಳಗ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ. ನಮ್ಮ ದಮಾಮಲ್ಲಿ ಒಂದು ಈಸ್ಟರ್ನ್ ಪ್ರಾವಿನ್ಸಲ್ಲಿ ದಮಾಮ್ ಮತ್ತು ಕೋಬಾಲ್ ಒಂದಷ್ಟು ವಾಟ್ಸಪ್ ಗ್ರೂಪ್ಸ್ ಇದೆ. ಇವೆಲ್ಲ ರಿಜಿಸ್ಟರ್ಡ್ ಕನ್ನಡ ಸಂಘಟನೆಗಳು. ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ನಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಹೊಸಬರು ಯಾರಾದರೂ ಬಂದರೆ ಫಸ್ಟ್ ಅವ್ರನ್ನ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಅವರನ್ನು ಓರಿಯೆಂಟ್ ಮಾಡ್ತೀವಿ. ಹೌ ಈಸ್ ದ ಲಾ ಇನ್ ಸೌದಿ ಅರೇಬಿಯಾ. ಮೇಯ್ನ್ ಥಿಂಗ್ ಅವರು ಎಲ್ಲಿ ಕಾಶಿಯಸ್ ಆಗಿರಬೇಕು,
ಈಗ ಯಾರೋ ಒಬ್ಬರು ಜಾಬ್ ಕಳ್ಕೊಂಡ್ರು, ಅಥವಾ ಈಗ ಅವ್ರು ಯಾರೋ ನಮ್ಮ ಮೈಸೂರಿಂದ ಯಾರೋ ಬಂದಿದ್ದಾರೆ ಅಥವಾ ಬೆಂಗಳೂರಿಂದ ಯಾರೋ ಒಬ್ಬರು ಬಂದಿದ್ದಾರೆ, ಅವರಿಗೆ ರೆಸಿಡೆಂಟ್ ಅಸಿಸ್ಟೆನ್ಸ್ ಹೇಗೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಬಂದ ತಕ್ಷಣ ಅವ್ರ ಹೋಟ್ಲಲ್ಲಿ ಹೆಚ್ಚು ದಿನ ಉಳ್ಕೊಳ್ಳೋಕ್ಕಾಗಲ್ಲ. ದೇ ನೀಡ್ ಟು ಫೈಂಡ್ ಎ ಶೆಲ್ಟರ್. ಅಂಥ ಟೈಮಲ್ಲಿ ಶೇರ್ಡ್ ಅಕಾಮಿಡೇಷನ್ಸ್ ಇದ್ದರೆ ಕಮ್ಯುನಿಕೇಟ್ ಮಾಡ್ತೀವಿ. ಸೊ ದೇ ಗೆಟ್ ಎ ಶೆಲ್ಟರ್, ದೇ ಗೆಟ್ ಎ ಕಂಫರ್ಟ್ ವೆನ್ ದೇ ಸ್ಪೀಕ್ ದೇರ್ ಓನ್ ಲ್ಯಾಂಗ್ವೇಜ್. ಈಗ ಕನ್ನಡದಲ್ಲಿ ನಾವು ಮಾತಾಡುವಾಗ ನೀವು ಈ ಪ್ರಪಂಚದ ಎಲ್ಲ ಭಾಷೆಗಳನ್ನೂ ನೀವು ಕಲ್ತಿದ್ರು, ನಮ್ಮ ಮಾತೃಭಾಷೆಯಲ್ಲಿ ಎಕ್ಸ್ಪ್ರೆಸ್ ಮಾಡೋವಂಥ ಫೀಲಿಂಗ್ ಇದೆಯಲ್ಲ, ಅದು ಯಾವುದರಲ್ಲೂ ಸಿಗಲ್ಲ. ಅಂದರೆ ಹೊರಗಡೆ ಜಾಸ್ತಿ ಸದ್ದು ಮಾಡಲ್ಲ, ಬಟ್ ಒಳಗಡೆಯಿಂದ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಅಂತ ಕನೆಕ್ಟ್ ಆಗ್ತಾ ಇದೆ.